ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲಾಫಲ ಹಾಗೆ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಶನಿ ಭಗವಾನರ ಪ್ರಭಾವ ಬಲಿಷ್ಠವಾಗಿ ಇರೋದರಿಂದ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮವಾಗಿ ಇರೋದಿಲ್ಲ. ವ್ಯಾಪಾರ ವ್ಯವಹಾರಗಳು ಅಷ್ಟೇ ನೀವು ಅಂದುಕೊಂಡಷ್ಟು ಪ್ರಗತಿಯನ್ನು ಕೊಡೋದಿಲ್ಲ. ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ಹೊಸ ಸೈಟು ಮನೆಗಳನ್ನು ತೆಗೆದುಕೊಳ್ಳಿಕ್ಕಾಗಲಿ ಅಷ್ಟೊಂದು ಸಮಯ ಉತ್ತಮವಾಗಿ ಇರೋದಿಲ್ಲ. ಇಲ್ಲಿ ನಿಮ್ಮ ರಾಶಿಗೆ ಶನಿ ಭಗವಾನರ ನೇರ ದೃಷ್ಟಿ ಇರೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ, ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದಾನ ಕೊಟ್ಟು ಅಥವಾ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಎಳುಬತ್ತಿಯ ದೀಪವನ್ನು ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜಾ ಮಾಡಿಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು. ಯಾವುದೇ ವಿಚಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳು ಉತ್ತಮ ಅಲ್ಲ. ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಗೂಢ ಸಮಸ್ಯೆ ಉಳ್ಳ ರೋಗಗಳು ಕಂಡುಬರುವ ಸಾಧ್ಯತೆ ಇರೋದ್ರಿಂದ ಸಾಧ್ಯ ಆದರೆ ಮಂಗಳವಾರ ಅಥವಾ ಶುಕ್ರವಾರಗಳಂದು ರಾಹು ಕಾಲದಲ್ಲಿ ದುರ್ಗಾದೇವಿಗೆ ಅಥವಾ ಚೌಡೇಶ್ವರಿ ದೇವಿಗೆ ಅಥವಾ ಚಾಮುಂಡೇಶ್ವರಿ ದೇವಾಲಯಗಳಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ, ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ರಾಶಿಗೆ ಏನೇ ಮಾಡಲಿಕ್ಕೋದ್ರೂ ಅಡೆತಡೆ ಜಾಸ್ತಿ ಆಗೋದ್ರಿಂದ ಶನಿವಾರ ಅಥವಾ ಮಂಗಳವಾರಗಳಂದು ಆಂಜನೇಯ ದೇವಾಲಯದಲ್ಲಿ ಬಿಲ್ವಪತ್ರೆ ಮತ್ತು ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ಬಹಳ ಉತ್ತಮವಾಗಿ ಇರ್ತದೆ. ಹಾಗೆ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ನೀವು ಮಾಡೋ ಉದ್ಯೋಗ ವ್ಯವಹಾರಗಳಲ್ಲಿ ಏರಿಳಿತಗಳು ಕಂಡುಬರುವ ಸಾಧ್ಯತೆ ಇರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಗುರುವಾರಗಳಂದು ರಾಘವೇಂದ್ರ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಣಕಾಸಿಗೆ ಸಂಬಂಧಿಸಿದ ವಿಚಾರ ತುಂಬ ಎಚ್ಚರಿಕೆಯನ್ನು ವಹಿಸಿ. ಯಾರನ್ನೂ ನಂಬಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ನಿಮ್ಮ ಹತ್ರ ಆ ವ್ಯವಹಾರ ಮಾಡ್ತೀವಿ ಅನ್ನೋ ಶಕ್ತಿ ಚೈತನ್ಯ ಇದ್ದಲ್ಲಿ ಆ ವ್ಯವಹಾರದಿಂದ ನೀವು ಶುಭ ಫಲಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ. ವಿಶೇಷವಾಗಿ ಕೆಟ್ಟವರ ಕಣ್ಣು ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರ್ತದೆ. ಪ್ರತಿ ಹೆಜ್ಜೆಗೂ ಅಡೆತಡೆ ನೆಗೆಟಿವ್ ವೈಬ್ರೇಷನ್ಸ್ ಬರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ನಿಮಗೆ ಶುಭಪ್ರದವಾಗಿರ್ತದೆ. ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಸಹ ಶುಭಪ್ರದವಾಗಿರ್ತದೆ. ಈ ದಿಕ್ಕುಗಳಿಗೆ ಸಂಬಂಧಿಸಿದಂಥ ಶಾಪ್, ಅಂಗಡಿ ಮಳಿಗೆಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇನ್ನಿತರ ಹೊಸ ಉದ್ಯಮ ವ್ಯವಹಾರಗಳನ್ನು ಮಾಡಬೇಕಾಗಿದ್ದರೆ ಈ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಆ ಶಾಪ್ಗಳಿಗೆ ವಿಶೇಷವಾಗಿ ಕೆಂಪು ಬಣ್ಣ ಅಥವಾ ಗ್ರೀನ್ ಬಣ್ಣ ಅಥವಾ ಬಿಳಿಯ ಬಣ್ಣದ ಪೇಂಟಿಂಗ್ಗಳನ್ನು ಮಾಡಿಕೊಂಡು, ಹಾಗೆ ನಿಮ್ಮ ವ್ಯವಹಾರದ ನಾಮಫಲಕಕ್ಕೂ ಅದೇ ರೀತಿಯ ಬಣ್ಣಗಳನ್ನು ಹಾಕ್ಕೊಂಡು ಶುಭ ದಿನದೊಂದು, ಶುಭ ಸಮಯದೊಂದು, ಶುಭ ಮುಹೂರ್ತಗಳಲ್ಲಿ ಪ್ರಾರಂಭ ಮಾಡೋದು ಬಹಳ ಉತ್ತಮ. ಶನಿ ಭಗವಾನರ ದೃಷ್ಟಿ 2.5 ವರ್ಷಗಳ ಕಾಲ ಇರೋದ್ರಿಂದ ಯಾರನ್ನೂ ನಂಬಿ ಏನನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರ ಒಳ್ಳೆಯದಲ್ಲ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಗುರುಬಲ ಇರೋದಿಲ್ಲ. ಸಾಧ್ಯ ಆದರೆ ನೀವು ನಾಗದೇವರಿಗೂ ಸಂಬಂಧಿಸಿದ ಪೂಜೆ ಕೊಡ್ತಕ್ಕಂಥದ್ದು
ಅಥವಾ ನಾಗದೇವರ ಸಾನ್ನಿಧ್ಯದಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲ ಥರದ ಚಾಣಾಕ್ಷತನ ನಿಮ್ಮಲ್ಲಿರ್ತದೆ, ಆದರೆ ನಿಮ್ಮ ಸಲಹೆ ಮಾರ್ಗದರ್ಶನಗಳು ಬೇರೆಯವರಿಗೆ ಉಪಯೋಗ ಆಗುತ್ತೆ. ನಿಮಗೆ ಅದರಿಂದ ಶುಭ ಫಲ ಪಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಸಾಧ್ಯ ಆದರೆ ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು, ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು, ಗಣಪತಿಯ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಗಣಪತಿ ದೇವರ ಆರಾಧನೆ ಮಾಡೋದು ಬಹಳ ಉತ್ತಮ. ಅಥವಾ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವ್ ಕಮ್ಮಿಯಾಗಿ ಶುಭ ಫಲಗಳು ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.